ಆರತಿ ಕಿಚನ್ ಸೀಕ್ರೆಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆಯನ್ನು ಭಾಳ ಚೆಂದಂಗೆ ಕೆಂಪಂಗೆ ಹುರ್ಕೋರಿ, ಸಣ್ಣ ಉರಿ ಇಟ್ಟು ಹುರ್ಕೋರಿ. ಒಂದು ಗ್ಲಾಸ್ ಕಡಲೆಬೇಳೆ ಇತ್ತಂದ್ರೆ ದೊಡ್ಡ ಅರ್ಧ ಗ್ಲಾಸ್ ಉದ್ದಿನಬೇಳೆ ತೊಗೊಂಡು ಅದನ್ನು ಕೂಡ ಕೆಂಪಂಗೆ ಹುರ್ಕೊಂಡು ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದ್ರಾಗನ ತೆಗೆದಿಟ್ಕೊಳ್ರಿ. ಆಮೇಲೆ ಎಳ್ಳು ಒಂದು ಬೌಲ್ ತೊಗೋರಿ, ಅದನ್ನು ಚೆನ್ನಾಗಿ ಕೆಂಪಂಗೆ ಹುರಿರಿ. ಅದರೊಳಗೆ ಮಿಕ್ಸ್ ಮಾಡಬೇಡ್ರಿ, ಆದರೆ ಬೇರೆ ಕಡೆ ಇಟ್ಕೊಳ್ರಿ ಅದನ್ನೆಲ್ಲ ಇನ್ನೆಲ್ಲ ಹುರಿದಿದ್ದು. ಮತ್ತು ಹವೀಜ ಜೀರಿಗೆ ಏನದಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಸಿಂದ ಸಣ್ಣ ಉರಿ ಇಟ್ಟು ಕೆಂಪಂಗೆ ಹುರ್ಕೊಂಡು ಅದನ್ನು ಬೇರೆ ಕಡೆನೇ ಇಟ್ಕೊಳ್ರಿ. ಹವೀಜನ್ನು ಒಂದು ಬೌಲರೇ ತೊಗೊಳಬೇಕು ಅದನ್ನು ಮತ್ತು ಹಿಂಗೆ ಏನದರಲ್ಲ ಕರ್ನಿ ಹಿಂಗಿತ್ತಂದ್ರೆ ಒಂದು ಡಬ್ಬಿ ತೊಗೋರಿ. ಒಂದು ವೇಳೆ ಮೆತ್ತಗಿನ ಹಿಂಗಿತ್ತಂದ್ರೆ 2 ಸ್ಪೂನ್ ತೊಗೋರಿ. ಅದು ಭಾಳ ಕಡಕಿರ್ತದೆ ಮೆತ್ತಗಿನ ಹಿಂಗಾದ್ರೆ. ಅದನ್ನು ಕೂಡ ಎಣ್ಣೆ ಒಳಗೆ ಕೆಂಪಂಗೆ ಹುರ್ಕೊಂಡು ಹವೀಜ್ ಮೇಲೆ ಹಾಕಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಒಂದು ಬೌಲ್ ಕರಿಬೇವು ತೊಗೋರಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುರ್ಕುರು ಹಂಗೆ ಹುರ್ಕೊಳ್ರಿ. ಅದನ್ನು ಒಂದು ಕಡೆ ಬೇರೆ ಕಡೆ ತೆಗೆದು ಇಟ್ಕೊಳ್ರಿ. ಆಮೇಲೆ ಹುಂಚೆಹಣ್ಣು ಒಂದು ಅರ್ಧ ಬೌಲ್ ತೊಗೊಂಡು ಕಸಿಂದ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಕುರ್ಕುರು ಆಗೋ ಹಂಗೆ ಸಣ್ಣ ಉರಿ ಇಟ್ಟನ ಹುರಿಯಿರಿ. ಎಲ್ಲ ಹುರಿದ ನಂತರ ಎಲ್ಲನೂ ಚೆನ್ನಾಗಿ ಬೇರೆ ಬೇರೆ ಹುರಿಯಿರಿ, ಕೆಂಪಂಗೆ ಹುರಿಬೇಕು. ಆಮೇಲೆ ಇವೆಲ್ಲ ಸಾಮಗ್ರಿಗಳು ಏನವಲ್ಲ ಬೇರೆ ಬೇರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಏನದಲ್ಲ ಅದಷ್ಟು ಒಂದು ಸ್ವಲ್ಪ ರೌದಂಗೆ ಮಿಕ್ಸಿ ಮಾಡ್ಕೊಂಡು ಒಂದು ಪಾತ್ರೆ ತೆಗೆದಿಟ್ಕೊಳ್ರಿ. ಒಂದು ಸ್ವಲ್ಪ ದಪ್ಪ ಇರಬೇಕು. ಆಮೇಲೆ ಶೇಂಗಾ ಉಳ್ದಿದ್ದ ಸಾಮಾನು ಏನವಲ್ಲ ಎಲ್ಲ ಸಣ್ಣ ಮಾಡಿ ಅದ್ರೊಳಗೆ ಮಿಕ್ಸ್ ಮಾಡ್ಕೋತ ಹೋಗಿಬಿಡ್ರಿ. ಮೊದಲು ಶೇಂಗಾನ ಗ್ರೈಂಡ್ ಮಾಡಿ ಅದ್ರೊಳಗೆ ಮಿಕ್ಸಿ ಮಾಡಿ ಆಮೇಲೆ ಎಳ್ಳು ಅಷ್ಟನ್ನು ಬೇರೆ ಗ್ರೈಂಡ್ ಮಾಡಿರಿ. ಅದನ್ನು ಕೂಡ ಪೂರ್ತಿ ಸಣ್ಣಂಗೆ ಆಗಬೇಕು ಹಂಗೆ ಮಿಕ್ಸಿ ಮಾಡಿರಿ. ಅದನ್ನು ಮಿಕ್ಸಿ ಮಾಡಿದ ನಂತರ ಅದರೊಳಗೆ ಹಿಂಗೆ ಆಗ್ಬೇಕು ನೋಡಿರಿ, ಅಗದಿ ಸಣ್ಣ ಆದ ನಂತರ ಹಿಂಗೆ ಆಗ್ಬೇಕು ನೋಡಿರಿ. ಹಿಂಗಾಗಿ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಆದ ನಂತರ ಅದ್ರೊಳಗೆ ಆಮೇಲೆ ಹುಂಚೆಹಣ್ಣು ಹಾಕಿರಿ. ಹುಂಚೆಹಣ್ಣು, ಹವೀಜ, ಜೀರಿಗೆ, ಹಿಂಗೆ, ಕರಿಬೇವು ಏನದಲ್ರಿ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿರಿ. ಆದ್ರೆ ಕೊಬ್ಬರಿ ಮಾತ್ರ ಈಗ ಹಾಕಬೇಡ್ರಿ. ಇದನ್ನಷ್ಟನ್ನು ಸಣ್ಣಂಗೆ ಮಿಕ್ಸ್ ಮಾಡಿ ಅದರೊಳಗೆ ಮಿಕ್ಸ್ ಮಾಡಿ ಚಟ್ನಿ ಪುಡಿ ಕಡಲೆಬೇಳೆ ರುಬ್ಬಿರ್ತೀವಲ್ಲ ಇದನ್ನು ಮಿಕ್ಸಿ ಮಾಡಿರ್ತೀವಲ್ಲ ಅದ್ರೊಳಗೆ ಹಾಕಿರಿ. ನಂತರ ಕೊಬ್ಬರಿಯನ್ನು ಏನು ಮಾಡಿರಿ ಮಿಕ್ಸರ್ಗೆ ಹಾಕಿರಿ. ಅದನ್ನು ಸಣ್ಣ ಆಗಬೇಕು. ಮತ್ತು ಅದ್ರೊಳಗನ ಚಟ್ನಿ ಪುಡಿ ಒಳಗನ ಕಡಲೆಬೇಳೆ ಉದ್ದಿನಬೇಳೆ ಏನು ಸಣ್ಣಂಗೆ ಇದು ಮಾಡಿರ್ತೀವಲ್ಲ ಅದ್ರೊಳಗನ ಮಿಕ್ಸ್ ಮಾಡಿಬಿಡ್ರಿ. ಬೆಲ್ಲ ಕೂಡ ಮಿಕ್ಸ್ ಮಾಡಿರಿ. ಬೇಕಂದ್ರೆ ಜಜ್ಕೋರಿ, ಮಿಕ್ಸಿಗೆ ಹಾಕಿರಿ. ಬೇಕಂದ್ರೆ ಜಜ್ಕೋರಿ ಅದನ್ನು ಕಲ್ಲೊಳಗೆ ಹಾಕಿ ಅದನ್ನು ಕೂಡ ಚಟ್ನಿ ಪುಡಿ ರೌದಂಗೆ ಸಣ್ಣಂಗೆ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗನ ಹಾಕಿರಿ. ಒಂದು ಗ್ಲಾಸ್ ಖಾರ ಪುಡಿ ಹಾಕಿರಿ. ಆಮೇಲೆ ಉಪ್ಪು ಕೂಡ ಅದ್ರೊಳಗೆ ಮಿಕ್ಸ್ ಮಾಡಿರಿ. ಏನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ರೌದಂಗೆ ಏನು ಮಾಡಿರ್ತೀವಲ್ಲ ಅದ್ರೊಳಗನ ಮಿಕ್ಸ್ ಮಾಡ್ಕೋತನ ಹೋಗ್ಬಿಡೋದ್ರಿ. ಎಲ್ಲ ಒಂದೊಂದು ಗ್ರೈಂಡ್ ಮಾಡಿ ಕಸಿಂದ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಮತ್ತೇನು ಮಾಡ್ಬೇಕ್ರಿ, ಮತ್ತು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬುಟ್ಟಿ ಒಳಗೆ ತೆಗೆದಿಟ್ಕೋರಿ. ಆಮೇಲೆ ಕೈಲೇ ಚೆನ್ನಾಗಿ ಮತ್ತೆ ಕಲಸ್ರಿ. ಕಲಸಿದ ನಂತರ ನಮ್ಮ ಚಟ್ನಿ ಪುಡಿ ರೆಡಿ ಆಯ್ತು ನೋಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.